ಸ್ಪೀಕರ್ ಆಫ್ ಮಾಡಿ ಆಯ್ತಾ. ಸೊ ಯಾರಂತ ನೋಡಿ. ಸೊ ದಿಸ್ ಇಸ್ ಕಾಲ್ಡ್ as ರೇಡಿಯೋಆಕ್ಟಿವ್ ಡಿಕೆ ಲಾ ಅಂತ ನಾವು ಅದನ್ನ ಕರಿತೀವಿ. So this will be the radioactive decay law. Next, half life of radioactive sample. So half life of radioactive sample ಅಂತ ಹೇಳಿದ್ರೆ ನಿಮ್ಮ ಹತ್ರ ಒಂದು ಸ್ಯಾಂಪಲ್ ತಗೊಂಡಿದ್ದೀರಾ. Let us consider this as sample. ಇದರೊಳಗೆ ನಮಗೆ 100 atoms ಗಳಿದೆ. It contains 100 nuclei ಅಂತ ಇದೆ. Certain time ಆದ್ಮೇಲೆ ಏನಾಗಬೇಕು, ಇದು 100 ಇರೋದು it must be 50 ಅಂತ ಆಗ್ಬೇಕು. ಎಕ್ಸಾಕ್ಟ್ ಆಗಿ ಏನಾಯ್ತು, 100 ಇರೋದು 50 ಅಂತ ಇದೆ. ಈ 100 ಇರೋದು 50 ಆಗೋದಕ್ಕೆ ಎಷ್ಟು ಟೈಮ್ ಬರುತ್ತಲ್ವಾ, that time is called as ನಾವು half life ಅಂತ ಕರಿತೀವಿ. That is time required for the number of parent nuclei to fall to 50% is called as ನಾವು half life ಅಂತ ಕರಿತೀವಿ. 100 nuclei ಇತ್ತು, 50 nuclei ಆಗುತ್ತೆ. ಎಷ್ಟು ಅದಕ್ಕೆ ಟೈಮ್ ತಗೊಳ್ಳುತ್ತೆ, that time is called as ನಾವು half life ಅಂತ ಕರಿತೀವಿ. This equation n is equal to n naught into e to the power minus lambda t, ಇದು ನನಗೆ number of particles left after the time t. So t ಅನ್ನೋ ಟೈಮ್ ಅಲ್ಲಿ ಎಷ್ಟು ನಮಗೆ ಅಟಮ್ಸ್ ಗಳು ಉಳಿದಿರುತ್ತೆ. ಇದಕ್ಕೆ ನಾನು half life ಗೆ ಬಂದ್ರೆ ಇಲ್ಲೇನಾಗುತ್ತೆ, let n naught be the initial. So at t is equal to 0 second ಅಲ್ಲಿ ನನಗೆ n naught atoms ಗಳು ಇರುತ್ತೆ. at t is equal to t second ಅಲ್ಲಿ ನನಗೆ ಫೈನಲ್ ಎಷ್ಟು atoms ಗಳು ಉಳಿತದೆ ಅಂದ್ರೆ n ಉಳಿತದೆ. ಬಟ್ ಇಲ್ಲಿ ಹಾಫ್ ಲೈಫ್ ಅಲ್ಲಿ ಏನು ಉಳಿತದೆ ಅಂತ ಹೇಳಿದ್ರೆ at half life at t is equal to t half ನನಗೆ ಎಷ್ಟು ಸಿಗ್ತಾ ಇದೆ, number is equal to n is equal to n naught divided by 2 ಅಂತ. ಅವಾಗ ಇಲ್ಲಿಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವಾಗ ಏನಾಗುತ್ತೆ, n naught divided by 2 is equal to n naught into e to the power minus lambda t ಅಂತ ಆಗುತ್ತೆ. ಈ n naught get ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದಾಗ ನನಗೆ 1/2 ಸಿಕ್ತು. 1/2 is equal to e to the power of minus lambda t ಅಂತ ಆಯ್ತು. ಈಗ ಇದನ್ನ ಏನ್ ಮಾಡ್ಬೇಕು, ನಾನು ರಿವರ್ಸ್ ತಗೋಬೇಕು. ಸೊ ರಿವರ್ಸ್ ತಗೊಂಡಾಗ ಏನಾಗುತ್ತೆ, ರಿವರ್ಸ್ ತಗೊಂಡಾಗ 2 is equal to e to the power of lambda t ಅಂತ ಆಗುತ್ತೆ. 1/2 ಇರೋದು 2 ಆಗುತ್ತೆ, ಇಲ್ಲಿ ಮೈನಸ್ ಇರೋದು ಏನಾಗುತ್ತೆ, ಇದು ನನಗೆ ಪ್ಲಸ್ ಆಗುತ್ತೆ. ಈಗ ನಾ ಏನ್ ಮಾಡ್ಬೇಕು, ಈ ಎಕ್ಸ್ಪೋನೆನ್ಷಿಯಲ್ ಪವರ್ ಅನ್ನ ತೆಗಿಬೇಕು. ಸೊ ಎಕ್ಸ್ಪೋನೆನ್ಷಿಯಲ್ ಪವರ್ ಅನ್ನ ತೆಗೆದಾಗ ನನಗೆ ಏನ್ ಬರುತ್ತೆ, ಲ್ಯಾನ್ ಬರುತ್ತೆ, ನ್ಯಾಚುರಲ್ ಲಾಗರಿಥಮ್ ಬರುತ್ತೆ. ಲ್ಯಾನ್ 2 is equal to ನನಗೆ ಲ್ಯಾಂಬ್ಡಾ ಟಿ ಅಂತ ಬರುತ್ತೆ. ಸೊ ಇಲ್ಲಿ ನಾನು ಟಿ ಇರೋದು ಏನಾಗುತ್ತೆ, ಟಿ ಇಸ್ ನಥಿಂಗ್ ಬಟ್ ಟಿ ಹಾಫ್ ಅಂತ ಆಯ್ತು. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಡ್ತೀನಿ. ಲ್ಯಾಂಬ್ಡಾ ಇಂಟು ಟಿ ಹಾಫ್ is equal to ನನಗೆ ಲ್ಯಾನ್ 2 ಅಂತ ಆಯ್ತು. ನನಗೆ ಏನ್ ಬೇಕು, ಟಿ ಹಾಫ್ ವ್ಯಾಲ್ಯೂ ಬೇಕು. ಟಿ ಹಾಫ್ is equal to ಲ್ಯಾನ್ 2 ಡಿವೈಡ್ ಬೈ ನನಗೆ ಲ್ಯಾಂಬ್ಡಾ ಅಂತ ಸಿಗುತ್ತೆ. ಈ ಲ್ಯಾನ್ 2 ವ್ಯಾಲ್ಯೂ ಅನ್ನು ತಗೊಂಡಾಗ ಇಟ್ ವಿಲ್ ಬಿ 0.693 ಅಂತ ಬರುತ್ತೆ. Therefore the equation for t half is equal to it is 0.93 divided by ನನಗೆ lambda ಅಂತ ಬರುತ್ತೆ. where this lambda is called as ನನಗೆ decay constant ಅಂತ ನಾವು ಅದನ್ನ ಕರೀತೀವಿ. So ಈ ಗ್ರಾಫ್ ಅಲ್ಲಿ this graph indicates the number of particles versus time. ಈ ಫಸ್ಟ್ ಇಲ್ಲಿ 1 ಅಂತ ಬರ್ತಿದಲ್ವಾ, ಇಲ್ಲಿ 1 ಇದ್ದಕ್ಕೆ ಎಷ್ಟು ಬರ್ತಿದೆ ನೋಡಿ, ನಂಬರ್ ಆಫ್ ಅಟಮ್ಸ್ ಏನಾಗಿದೆ n naught divided by 2 ಆಗಿದೆ ಅಂತ ಹೇಳಿದ್ರೆ ಇದನ್ನ ನಾವೇನ್ ಕರಿತೀವಿ, ಇಟ್ ವಿಲ್ ಬಿ ಫಸ್ಟ್ ಟಿ ಹಾಫ್ ಅಂತ ನಾವು ಅದನ್ನ ಕರಿತೀವಿ. ಈಗ ನನಗೆ ಏನಾಯ್ತು, n naught divided by 2 ಉಳಿತು. ನೆಕ್ಸ್ಟ್ ಟಿ ಹಾಫ್ ಅಲ್ಲಿ ಏನಾಗುತ್ತೆ, ಅದು n naught divided by 2 ಆಗುತ್ತೆ. ದಟ್ ಇಸ್ ನಥಿಂಗ್ ಬಟ್ n naught divided by 4 ಆಗುತ್ತೆ. ಸೊ n naught divided by 4 ಆದಾಗ ದಿಸ್ ವಿಲ್ ಬಿ ದಿ ಸೆಕೆಂಡ್ ಟಿ ಹಾಫ್ ಅಂತ ಆಗುತ್ತೆ. ನೆಕ್ಸ್ಟ್ ಮತ್ತೆ n naught divided by 4 ಇರೋದು ಮತ್ತೆ 2 ಮಾಡಿದಾಗ ಅದೇನಾಗುತ್ತೆ, n naught divided by 8 ಆಗುತ್ತೆ. ಇವಾಗ ಏನಾಯ್ತು, ದಿಸ್ ವಿಲ್ ಬಿ ದಿ ಥರ್ಡ್ ಹಾಫ್ ಲೈಫ್ ಆಯ್ತು. ಈ ತರ ನನಗೆ ಏನಾಗುತ್ತೆ, ಹಾಫ್ ಆಗ್ತಾ ಹೋಗುತ್ತೆ. ಇದು ನನಗೆ ನಾನು ಹಾಫ್ ಲೈಫ್ ಅಂತ ಕರೀತೀನಿ. ಓಕೆ, ಸೊ ಒಂದು ಪ್ರಾಬ್ಲಮ್. ಸೊ ಲಾಸ್ಟ್ ಕ್ಲಾಸ್ ಅಲ್ಲಿ ಮಾಡಿರೋದೇ ಪ್ರಾಬ್ಲಮ್ ಇದು. ಇನ್ನೊಂದ್ಸತಿ ಹೇಗೆ ಮಾಡೋದು ಅಂತ ನೋಡಿ. ಕೇಳಿಸ್ತಾ ಇದ್ದೀರಾ? ಸೊ ನೋಡ್ತಾ ಇದ್ದೀರಾ ಎಲ್ಲ? ಸೊ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಹಾಫ್ ಲೈಫ್ ಆಫ್ ಅಸ್ಟೋನಿಯಂ ಈಸ್ 100 microsecond. ದಿ ಟೈಮ್ ಫಾರ್ ವಿಚ್ ದಿ ರೇಡಿಯೋಆಕ್ಟಿವ್ ಸ್ಯಾಂಪಲ್ ಆಫ್ ಅಸ್ಟೋನಿಯಂ 215 to decay to 1/16th of its initial value is. ಸೊ ಇಲ್ಲಿ ಏನಾಗ್ತಿದೆ, ಫಸ್ಟ್ ಏನ್ ಮಾಡಿದ್ರೆ ಹಾಫ್ ಲೈಫ್ ಅನ್ನ ಕೊಟ್ಟಿದ್ರು. ಸೊ ಹಾಫ್ ಲೈಫ್ ಇಸ್ ಈಕ್ವಲ್ ಟು ಎಷ್ಟಿದೆ, 100 microseconds ಅಂತ ಇದೆ. ಓಕೆ, ಆಮೇಲೆ ಏನ್ ಹೇಳಿದ್ದಾರೆ, ದಿ ಟೈಮ್ ಟೇಕನ್ ಫಾರ್ ದಿ ರೇಡಿಯೋಆಕ್ಟಿವ್ ಸ್ಯಾಂಪಲ್ ಟು ಡಿಕೆ ಟು 1/16th of its ಇನಿಷಿಯಲ್ ನಂಬರ್ ಆಫ್ ಅಟಮ್ಸ್ ಗಳು ನನಗೆ n naught ಇದ್ರೆ 1/16th ಅಂತ ಆಗುತ್ತೆ. n naught ಡಿವೈಡೆಡ್ ಬೈ 1/16th ಅಂತ. ಇದು ಆಗೋದಕ್ಕೆ ನನಗೆ ಎಷ್ಟು ಟೈಮ್ ಬೇಕು ಅನ್ನೋದನ್ನ ಫೈಂಡ್ ಔಟ್ ಮಾಡೋಕೆ ನನಗೆ ಹೇಳಿದ್ರು. ಸೊ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ನೀವೇನ್ ಮಾಡಬೇಕು, ಯು ಹ್ಯಾವ್ ಟು ಯೂಸ್ ಇಕ್ವೇಶನ್ n is equal to n naught into e to the power of minus lambda t ಅಂತ ತಗೋಬೇಕು. ಓಕೆ, ಅರ್ಥ ಆಗ್ತಿದೆನಾ? ಸೊ ಟಿ ಹಾಫ್ ಅನ್ ವ್ಯಾಲ್ಯೂನ ಕೊಟ್ಟಿದ್ದಾರೆ, ದಟ್ ಇಸ್ 100 microsecond ಅಂದ್ರೆ ನಾವೇನ್ ಮಾಡ್ಬೇಕು, ಟೈಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು.
ಯಾವಾಗ ನಂಬರ್ ಆಫ್ ಎಲಿಮೆಂಟ್ಸ್ ಲೆಫ್ಟ್ is equal to n is equal to n naught divided by 16 ಇರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. n ಏನಾಯ್ತು, ಇಟ್ ಇಸ್ n naught divided by 16 is equal to n naught into e to the power of minus lambda t ಅಂತ ಆಯ್ತು. ಸೊ n naught get cancel ಆಯ್ತು. ಈಗ ನನಗೆ ಎಷ್ಟು ಉಳಿತು, this implies 1 divided by 16 is equal to e to the power of ನನಗೆ lambda t ಅಂತ ಆಯ್ತು. ಓಕೆ, ಸೊ ಈಗ ಏನ್ ಮಾಡ್ಬೇಕು, ನನಗೆ ಇದನ್ನ ನಾನು ಫೈಂಡ್ ಔಟ್ ಮಾಡ್ಬೇಕು. ಸೊ lambda t ಗೆ t ವ್ಯಾಲ್ಯೂ ಬೇಕು. ಸೊ t ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಏನ್ ಮಾಡ್ಬೇಕು, ಎಕ್ಸ್ಪೋನೆನ್ಷಿಯಲ್ ನಾನು ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ವಿಲ್ ಬಿ 16 is equal to so log so ln 16 is equal to ನನಗೆ ಏನಾಯ್ತು lambda into t half ಅಂತ ಆಯ್ತು. ನನಗೆ ಏನ್ ಬೇಕು, t half ವ್ಯಾಲ್ಯೂ ಬೇಕು. ಸೊ t half is equal to ln 16 ಅಂತಿದೆ, ಇದನ್ನ ಏನ್ ಮಾಡಬೇಕು 2 into 2 into 2 into 2 ಅಂದ್ರೆ 2 to the power of 4 ಬರ್ಕೋಬಹುದು. ಸೊ 2 to the power of 4 divided by ನನಗೆ ಏನ್ ಇರುತ್ತೆ, ನನಗೆ lambda ಸಿಗುತ್ತೆ. So by using the property of this logarithm, I can write it as 4 ln 2 divided by nano lambda ಅಂತ ಬರ್ತದೆ. So but what is ln 2? So ln 2 value is nothing but it is 0.693 divided by ನನಗೆ lambda ಅಂತ ಆಗುತ್ತೆ. ನನಗೆ t half equation ಏನಿದೆ, t half is equal to 0.693 divided by ನನಗೆ lambda ಅಂತ ಇದೆ. lambda ಸಾಲ್ವ್ ಮಾಡಿದ್ರೆ lambda is equal to 0.693 divided by ನನಗೆ t half ಅಂತ ಸಿಗುತ್ತೆ. ಇಲ್ಲಿಗೆ ನಾನು ಮಾಡ್ಕೋಬಹುದಾ, ಸೊ ದಿಸ್ ವ್ಯಾಲ್ಯೂ ವಿಲ್ ಬಿ t, ಸಾರಿ. ಸೊ ಈ ವ್ಯಾಲ್ಯೂ ನಾನು ಏನ್ ಹಾಕೊಳ್ತೀನಿ ಅಂತ, ದಿಸ್ ಇಸ್ ಈಕ್ವಲ್ ಟು 4 into ಇದು t half ಅಂತ ಆಗುತ್ತಾ, ಇಟ್ ವಿಲ್ ಬಿ t half. ವಾಟ್ ಇಸ್ ದ ವ್ಯಾಲ್ಯೂ ಆಫ್ t half? ಸೊ t half ಕೂಡ 4 into ನನಗೆ 100 ಮೈಕ್ರೋ ಸೆಕೆಂಡ್ ಅಂತಿದೆ. ನಿಮ್ಗೆ ಆನ್ಸರ್ ಎಷ್ಟು ಸಿಗುತ್ತೆ, 400 ಮೈಕ್ರೋ ಸೆಕೆಂಡ್ ಅಂತ ನಿಮ್ಗೆ ಸಿಗುತ್ತೆ. ಇದು JEL ಕೇಳಿರೋ ಕ್ವಶನ್. ಬಟ್ ನಿಮ್ JEL ಕೇಳಿದಾಗ ಈ ತರ ಒಂದು ಪ್ರಾಬ್ಲಮ್ ನ ನೀವು ಇಷ್ಟೆಲ್ಲ ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ಸೊ ಇಟ್ ವಿಲ್ ಬಿ ವೇಸ್ಟ್ ಆಫ್ ಟೈಮ್. ನಿಮ್ಗೆ ಟೈಮ್ ಏನಾಗುತ್ತೆ, ತುಂಬಾ ಬೇಕಾಗುತ್ತೆ. ಈಗ ನಾನೊಂದ್ ಸ್ವಲ್ಪ ಫಾಸ್ಟ್ ಆಗಿದೆ, ನಾನು ಮಾಡಿದೆ ಒಂದು 2 ಮಿನಿಟ್ಸ್ ಒಳಗೆ ಮಾಡಿದೆ. ಬಟ್ ನೀವು ಮಾಡ್ಬೇಕಾದ್ರೆ ಒಂದೊಂದು ಪ್ರಾಬ್ಲಮ್ ಗೆ ಒಂದು 5 ಮಿನಿಟ್ಸ್ ನ ತಗೊಳ್ತೀರಾ ಅಂತ ಹೇಳಿದ್ರೆ ನಿಮ್ಗೆ ಪ್ರಾಬ್ಲಮ್ಸ್ ನ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಏನಿದೆ ಅಂತ ಹೇಳಿದ್ರೆ ದೇರ್ ಇಸ್ ಎ ಶಾರ್ಟ್ ಕಟ್ ಮೆಥಡ್ ಇದೆ. ಆ ಶಾರ್ಟ್ ಕಟ್ ಮೆಥಡ್ ಅನ್ನು ನೀವು ಕಲಿಬೇಕು. ಓಕೆ, ಸೊ ಶಾರ್ಟ್ ಕಟ್ ಮೆಥಡ್ ಅನ್ನ ನೋಡಿ. ಸೊ ಇಲ್ಲಿ ನಾವು ಫ್ರಾಕ್ಷನ್ ಆಫ್ ನ್ಯೂಕ್ಲಿಯೈ ಲೆಫ್ಟ್, ಸೊ ಇದನ್ನ ಕರೆಕ್ಟ್ ಆಗಿ ಕೇಳಿ, ಯಾಕಂತ ಹೇಳಿದ್ರೆ ನೆಕ್ಸ್ಟ್ ನಿಮ್ಮ ಹತ್ರ ಪ್ರಾಬ್ಲಮ್ ಅನ್ನ ಮಾಡಿಸ್ತೀನಿ ನಾನು. ಆಯ್ತಾ, ಅರ್ಥ ಆಗಿದೆ ಅಂದ್ರೆ ಕೇಳೋದು, ಈ ಸೈಡ್ ಆದ್ಮೇಲೆ ನಿಮ್ಮ ಹತ್ರ ಕೇಳ್ತೀನಿ ಅರ್ಥ ಆಯ್ತಾ ಇಲ್ಲ ಅಂತ. ಸೊ ಫಸ್ಟ್ ನೋಡಿ, ಎಟ್ ಟೈಮ್ t is equal to 0, ಟೈಮ್ t is equal to 0 ಇದ್ದಾಗ ನನಗೆ n naught ನಂಬರ್ ಆಫ್ ಅಟಮ್ಸ್ ಗಳಿತ್ತು. ಈ ಪಾಯಿಂಟ್ ಅಲ್ಲಿ t is equal to 0, ನಂಬರ್ ಆಫ್ ಅಟಮ್ಸ್ ಲೆಫ್ಟ್ ಇಸ್ n naught ಅಂತ ಆಯ್ತು. ಫಸ್ಟ್ ಹಾಫ್ ಲೈಫ್ ಆಯ್ತು. ಸೊ ಫಸ್ಟ್ ಹಾಫ್ ಲೈಫ್ ಅಂತ ಹೇಳಿದ್ರೆ ಇದು, ದಿಸ್ ವಿಲ್ ಬಿ ಫಸ್ಟ್ ಹಾಫ್ ಲೈಫ್, n naught ಡಿವೈಡ್ ಬೈ 2 ಆಗುತ್ತೆ. ನೆಕ್ಸ್ಟ್ ಹಾಫ್ ಲೈಫ್ ನೋಡಿ, ನೆಕ್ಸ್ಟ್ ಹಾಫ್ ಲೈಫ್ ಅಂತ ಹೇಳಿದ್ರೆ ಏನಾಯ್ತು, n naught ಡಿವೈಡ್ ಬೈ 2 ಅದಕ್ಕೆ ಏನಾಯ್ತು, ನನಗೆ n naught ಡಿವೈಡ್ ಬೈ 4 ಆಯ್ತು. ನೆಕ್ಸ್ಟ್ ಹಾಫ್ ಲೈಫ್ ಗೆ ಏನಾಗುತ್ತೆ, ಇಟ್ ವಿಲ್ ಬಿ n naught ಡಿವೈಡ್ ಬೈ 4 ಡಿವೈಡ್ ಬೈ 2 ಅಂತ ಹೇಳಿ n naught ಡಿವೈಡ್ ಬೈ 8 ಅಂತ. ಸೊ ನೆಕ್ಸ್ಟ್ ಹಾಫ್ ಲೈಫ್ ಗೆ ಏನಾಗಬೇಕು, ಇಟ್ ಮಸ್ಟ್ ಬಿ n naught ಡಿವೈಡ್ ಬೈ 16 ಅಂತ ಆಗ್ಬೇಕು. ಸೊ ಇವೆಲ್ಲ ನೀವು ತಗೊಂಡಾಗ ಇದು ಯಾವ ಫಾರ್ಮಲ್ ಇದೆ ಅಂತ ನೋಡಿ, n naught ಇದೆ, ನೆಕ್ಸ್ಟ್ n naught ಡಿವೈಡ್ ಬೈ 2 ಇದೆ, n naught ಡಿವೈಡ್ ಬೈ 4 ಇದೆ, ನೆಕ್ಸ್ಟ್ ಇಟ್ ವಿಲ್ ಬಿ n naught ಡಿವೈಡ್ ಬೈ 8 ಅಂತ ಇದೆ. n naught ಅನ್ನ ನೀವು ಕಾಮನ್ ಆಗಿ ತಗೊಂಡ್ರೆ 1 ಸಿಗುತ್ತೆ, ಇಲ್ಲಿ 1/2 ಸಿಗುತ್ತೆ, 1 ಡಿವೈಡ್ ಬೈ 4 ಸಿಗುತ್ತೆ, 1 ಡಿವೈಡ್ ಬೈ 8 ಸಿಗುತ್ತೆ, ಅಂಡ್ ಸೋ ಆನ್. ಇದನ್ನ ನೀವು ರಿಟರ್ನ್ ಆಗಿ ಬರೆದ್ರೆ n naught into 1 into 1 divided by 2, ಇಲ್ಲ 1 divided by 2 square, 1 divided by 3 square, and so on ತಗೊಂಡು 1 divided by 4 square ಅಂತ ತಗೋಬಹುದು. ಅದನ್ನ ನಾವು ಜನರಲೈಸ್ ಮಾಡಿದಾಗ ನನಗೆ ಏನ್ ಸಿಗುತ್ತೆ, hence after n half life we are getting the number of nuclei left is equal to n naught into 1 divided by 2 to the power of n. ವ್ಯಾಲ್ಯೂ ಆಫ್ n ಅನ್ನ ನೀವು ಕೊಡ್ತಾ ಹೋದ್ರೆ n is equal to 1 2 3 so on ಕೊಡ್ತಾ ಹೋದ್ರೆ ನಿಮಗೆ ನಂಬರ್ ಆಫ್ ನ್ಯೂಕ್ಲಿಯೈ ನಿಮಗೆ ಸಿಗುತ್ತೆ. ಇದು ನನಗೆ ನಂಬರ್ ಆಫ್ ನ್ಯೂಕ್ಲಿಯೈ n is equal to n naught into 1 divided by 2 to the power of n ಅಂತ. ನನಗೆ ಫ್ರಾಕ್ಷನ್ ಬೇಕು, ಎಷ್ಟು ಫ್ರಾಕ್ಷನ್ ನನಗೆ ಡಿಕೆ ಆಗಿದೆ ಅಥವಾ ಉಳಿದಿದೆ ಅಂತ ತಗೊಂಡಾಗ ದಿಸ್ ಇಸ್ ನಥಿಂಗ್ ಬಟ್ n divided by n naught is equal to, ಈ n naught ಅನ್ನ ಈ ಕಡೆ ತಗೊಂಡ್ರೆ ಅವಾಗ ಏನಾಯ್ತು, n divided by n naught is equal to fraction of nuclei is equal to 1 divided by 2 to the power of n ಅಂತ. Where this n value is nothing but, so n is equal to small t divided by t half ಅಂತ ಆಯ್ತು. ಇದು ನನಗೆ ಫೈನಲ್ ಟೈಮ್, ಇದು ನನಗೆ ಏನಾಗಿರುತ್ತೆ, ಹಾಫ್ ಲೈಫ್ ಪೀರಿಯಡ್ ಆಗಿರುತ್ತೆ. ಸೊ ಇದು ನನಗೆ ಇಕ್ವೇಶನ್. ಆಫ್ಟರ್ n ಹಾಫ್ ಲೈಫ್, ನಂಬರ್ ಆಫ್ undecayed atoms n is equal to n naught into 1/2 to the power of n, that is equal to n naught into 1/2 to the power t divided by t half. Right? So ಈ ಇಕ್ವೇಶನ್ ನ ತಗೊಂಡು ನಾ ಏನ್ ಮಾಡ್ಬೋದು, ಮೊದಲಿರೋ ಪ್ರಾಬ್ಲಮ್ ಅನ್ನ ಬೇಗ ವಿದಿನ್ 1 minute ಒಳಗೆ ಐ ಕ್ಯಾನ್ ಸಾಲ್ವ್. ಸೊ ಹೇಗೆ ಸಾಲ್ವ್ ಮಾಡೋದು ಅಂತ ಇದೊಂದು ಪ್ರಾಬ್ಲಮ್ ಅನ್ನ ನೋಡಿ.
ಸೊ ಇಲ್ಲಿ ನೋಡ್ಬೋದು ನೀವು ಹಾಫ್ ಲೈಫ್ ಆಫ್ ದಿಸ್ ಅಗೇನ್ ಕೊಟ್ಟಿದ್ದಾರೆ. ಹಾಫ್ ಲೈಫ್ ಅಂತ ಹೇಳಿದ್ರೆ ಟಿ ಹಾಫ್ ಇಸ್ ಈಕ್ವಲ್ ಟು ಇಟ್ ವಿಲ್ ಬಿ 100 ಮೈಕ್ರೋ ಸೆಕೆಂಡ್ ಕೊಟ್ಟಿದ್ದಾರೆ. ನಿಮ್ಗೆ ಏನ್ ಮಾಡ್ಬೇಕು, ಟೈಮ್ ಟಿ ಅನ್ನ ನೀವು ಫೈಂಡ್ ಔಟ್ ಮಾಡ್ಬೇಕು. ಇಲ್ಲಿ ಏನ್ ಕೊಟ್ಟಿದ್ದಾರೆ, n ಇಸ್ ಈಕ್ವಲ್ ಟು n ನಾಟ್ ಡಿವೈಡೆಡ್ ಬೈ ಇಟ್ ವಿಲ್ ಬಿ 60 ಅಂತ ಬರುತ್ತೆ. ನೀವು ಫಾರ್ಮುಲಾ ತಗೋ, n ಇಸ್ ಈಕ್ವಲ್ ಟು n ನಾಟ್ 1 ಡಿವೈಡ್ ಬೈ 2 ಟು ದಿ ಪವರ್ ಇಟ್ ವಿಲ್ ಬಿ t ಡಿವೈಡೆಡ್ ಬೈ t ಹಾಫ್ ಅಂತ ಆಯ್ತು. ಸೊ n ವ್ಯಾಲ್ಯೂ ಏನಾಯ್ತು, n ಡಿವೈಡೆಡ್ ಬೈ ಇಟ್ ವಿಲ್ ಬಿ 16 ಇಸ್ ಈಕ್ವಲ್ ಟು, ಸೊ ಇಟ್ ವಿಲ್ ಬಿ n ನಾಟ್ 1 ಡಿವೈಡ್ ಬೈ 2. ಸೊ t ವ್ಯಾಲ್ಯೂ ನೀವು ಫೈಂಡ್ ಔಟ್ ಮಾಡಬೇಕು. t ಹಾಫ್ ಎಷ್ಟಿದೆ, ಇಟ್ ವಿಲ್ ಬಿ 400 ಅಂತಿದೆ. ಈ 16 ಅನ್ನ ನೀವೇನ್ ಮಾಡಬಹುದು, n ನಾಟ್ ಅನ್ನು ಹೊರಗಡೆ ಇಟ್ಟು 1 ಡಿವೈಡ್ ಬೈ 2 ಟು ದಿ ಪವರ್ ಆಫ್ 4 ಅಂತ ಬರ್ಕೋಬಹುದು. n ನಾಟ್ ಇಂಟು 1 ಬೈ 2 ಟು ದಿ ಪವರ್ ಆಫ್ t ಡಿವೈಡ್ ಬೈ 400 ಅನ್ನು ಬರ್ಕೋಬಹುದು. ಅವಾಗ ಏನಾಗುತ್ತೆ, ಇವೆರಡು n ನಾಟ್ ಕ್ಯಾನ್ಸಲ್ ಆಯ್ತು, ಬೇಸ್ ಎರಡು ಸೇಮ್ ಇದೆ ಅಂತ ಹೇಳಿದ್ರೆ ಯು ಕ್ಯಾನ್ ಈಕ್ವೇಟ್ ದಿಸ್ 4 ಇಸ್ ಈಕ್ವಲ್ ಟು t ಡಿವೈಡೆಡ್ ಬೈ ಇಟ್ ವಿಲ್ ಬಿ ಸಾರಿ 2 ಏನಾಯ್ತು ಇದು, ಸೊ 100 ಇದೆ, ಇದು ನಾಟ್ 400, 100 ಇದೆ. So it will be 100 ಅಂತ. So this implies t is equal to 400. So correct within 1 minute ಒಳಗೆ ನೀವು ಏನ್ ಮಾಡಬಹುದು, ಇದನ್ನ ಸಾಲ್ವ್ ಮಾಡಬಹುದು. ಸೊ ಓಕೆ, ಸೊ ಒಂದ್ ನಿಮಿಷ. ಸೊ ಈಗ ಹೇಳಿ ಅರ್ಥ ಆಗ್ತಿದ್ದೀರಾ? ಸೊ ಫಾಸ್ಟ್ ಆಗಿ ಮಾಡ್ತಾ ಇದ್ದೀನಿ ಇಲ್ಲ ಅಂತಲ್ಲ, ನೀವು ಫಾಸ್ಟ್ ಆಗಿ ಅದನ್ನ ಫಾಲೋ ಮಾಡ್ಬೇಕು. ಅರ್ಥ ಆಗ್ತಿದ್ದೀರಾ? ಆ ಫಾರ್ಮುಲಾ ಗೊತ್ತಾಯ್ತಾ ಹೇಗೆ ಯೂಸ್ ಮಾಡೋದು ಅಂತ? ಅಲ್ಲಿ ಮೆಸೇಜ್ ಹಾಕಿ ಫಾರ್ಮುಲಾ ಗೊತ್ತಾದ್ರೆ. ಓಕೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ಮಾಡ್ತೀರಾ? ಸೊ ನಿಮ್ಗೆ 1 ಮಿನಿಟ್ ನಾನು ಟೈಮಿಂಗ್ ಅನ್ನ ಕೊಡ್ತೀನಿ. ಸೊ 1 ಮಿನಿಟ್ ಒಳಗೆ ನೀವೇನ್ ಮಾಡ್ಬೇಕು, ಸಾಲ್ವ್ ಮಾಡ್ಬೇಕಾಗಿದೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಸೊ ಯಾರು 1 ಮಿನಿಟ್ ಅಲ್ಲಿ ಸಾಲ್ವ್ ಮಾಡ್ತೀರಾ ಅಂತ ನೋಡಿ. ಸೊ ನೋಟ್ಬುಕ್ ಎಲ್ಲ ಇಟ್ಕೊಳ್ಳಿ. ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಸೊ ಕಾಣಿಸ್ತಾ ಇದೆಯಲ್ಲ? ಸೊ ಸಾಲ್ವ್. The radioactivity of the sample of element drops to 1 divided by 64th of its initial value in 30 seconds. So its half life is t half ಅನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಟೈಮ್ ಹೋಗ್ತಾ ಇದೆ. ಸಾಲ್ವ್ ಮಾಡಿ ಆನ್ಸರ್ ಏನು ಅಂತ ಚಾಟ್ ಅಲ್ಲಿ ಹಾಕಿ, ನಾನು ನೋಡ್ತೀನಿ ಸರಿ ಇದೇನಾ ಇಲ್ಲ ಅಂತ. ಸೊ ಒನ್ ಆನ್ಸರ್ ಬಂದಿದೆ, 5 ಸೆಕೆಂಡ್ಸ್. ದೀಕ್ಷಿತಾ 5 ಸೆಕೆಂಡ್ಸ್ ಹೇಳಿದ್ದಾರೆ. ಸೊ ಅತಿಯಾ 4 ಸೆಕೆಂಡ್. ಸೊ 2 ಆನ್ಸರ್ ಬಂದಿದೆ. ಸೊ ಲಾಸ್ಟ್ ಸೊ ಆಯ್ತಾ, ಬಂತಾ ಎಲ್ರಿಗೂ? ಸೊ ಓಕೆ, 1 ಮಿನಿಟ್ ಆಯ್ತು. ಸೊ ಇಲ್ಲಿ ನೀವು ನೋಡಾಗ ಈಸಿ ಆಗಿದೆ, ಫಾರ್ಮುಲಾ ಎಲ್ಲ ಬರಿಬೇಕು ಅಂತ ಇಲ್ಲ. ಸೊ ಅಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಸೊ ಅಲ್ಲಿ ಏನ್ ಹೇಳಿದ್ದಾರೆ, n ನಾಟ್ ಡಿವೈಡ್ ಬೈ 64 ಅಂತ ಇದೆ. ಇದನ್ನ ನೀವು 2 ಪವರ್ ಅಲ್ಲಿ ಎಷ್ಟು ಬರುತ್ತೆ ಅಂತ ನೋಡ್ಬೇಕು. ದಟ್ ಇಸ್ ನಥಿಂಗ್ ಬಟ್ 1 ಡಿವೈಡ್ ಬೈ 2 ಟು ದಿ ಪವರ್ ಆಫ್ 6. ಸೊ 2 ಅನ್ನ ನಾವು 6 ಟೈಮ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ 64 ಬರುತ್ತೆ. ಸೊ ಇದನ್ನ ಇಸ್ ಈಕ್ವಲ್ ಟು ಇದು ಯಾವ್ದಕ್ಕೆ ಅಂತ ಹೇಳಿ 1 ಡಿವೈಡ್ ಬೈ 2 ಟು ದಿ ಪವರ್, ನನಗೇನ್ ಬೇಕು, ನನಗೆ ಹಾಫ್ ಲೈಫ್ ಅನ್ನ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಹಾಫ್ ಲೈಫ್ ಅಂತ ಹೇಳಿದ್ರೆ t ಡಿವೈಡ್ ಬೈ ನನಗೆ ಇದು ನನಗೆ ಹೀಗಿರುತ್ತೆ. ಈ t ವ್ಯಾಲ್ಯೂ ಅವ್ರು ಏನ್ ಮಾಡಿದ್ದಾರೆ, 30 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. 1 ಡಿವೈಡ್ ಬೈ 2 ಇದು ನನಗೆ 30 ಸೆಕೆಂಡ್ ಡಿವೈಡ್ ಬೈ t ಹಾಫ್ ಅಂತ ಆಯ್ತು. ಈ ಕಡೆ ನನಗೆ ಏನಾಯ್ತು, ನನಗೆ 6 ಅಂತ ಆಗುತ್ತೆ. ಸೊ ಹೀಗೆ ತಗೊಂಡು ನೀವು t ಹಾಫ್ ಇಸ್ ಈಕ್ವಲ್ ಟು 30 ಡಿವೈಡ್ ಬೈ 6 ಇಸ್ ಈಕ್ವಲ್ ಟು 5 ಸೆಕೆಂಡ್. ಸೊ ಎಷ್ಟು ಜನಕ್ಕೆ 5 ಸೆಕೆಂಡ್ ಆನ್ಸರ್ ಬಂದಿದೆ? ಫುಲ್ ಸಾಲ್ವ್ ಮಾಡ್ಬೇಕಂತ ಇಲ್ಲ. ಸೊ ಓಕೆ, ದಿ ಆನ್ಸರ್ ಇಸ್ 5 ಸೆಕೆಂಡ್. ಸೊ ದೀಕ್ಷಿತಾ ಹೇಳಿದ್ರಲ್ಲ 5 ಸೆಕೆಂಡ್. ಸೊ ಸರಿ ಇದೆ. ಮತ್ತೆ ಯಾರು ಹೇಳಿದ್ರಿ? ಸೊ 4 ಸೆಕೆಂಡ್. ಜೀಶಾನ್ 4 ಸೆಕೆಂಡ್. ಅರ್ಥ ಆಯ್ತಾ ಜೀಶಾನ್?
5 ಸೆಕೆಂಡ್ ಬರುತ್ತಾ? 6 1s 6 5s 30 ಸರಿನಾ? ಸೊ ನೀವಲ್ಲಿ ಫಾಸ್ಟ್ ಆಗಿ ಮಾಡಬೇಕು. ಸೊ ನೀವು ನೆನ್ಪಿಟ್ಕೊಬೇಕಂತ ಹೇಳಿದ್ರೆ 1/8 ಅಂದ್ರೆ ಏನು? 1/8 ಅಂತ ಹೇಳಿದ್ರೆ ಇಟ್ ಇಸ್ 1/2 ಕ್ಯೂಬ್. 1/16 ಅಂತ ಹೇಳಿದ್ರೆ ಇಟ್ ಇಸ್ 1/2 to the power of 4. 1/32 ಅಂತ ಹೇಳಿದ್ರೆ ಇಟ್ ಇಸ್ 1/2 to the power of 5. 1/64 ಅಂತ ಹೇಳಿದ್ರೆ ಇಟ್ ಇಸ್ 1/2 to the power of 6. 1/128 ಅಂತ ಹೇಳಿದ್ರೆ ಇಟ್ ಇಸ್ 1/2 to the power of 7. ಹೀಗೆ ಏನ್ ಮಾಡುತ್ತೆ ನಿಮ್ಗೆ ಬರುತ್ತೆ. ಬಟ್ ಜಾಸ್ತಿ ಏನ್ ಮಾಡಿರ್ತಾರೆ 64 32 16 ಇದ್ರೊಳಗೆ ನಿಮ್ಗೆ ಜಾಸ್ತಿ ಪ್ರಾಬ್ಲಮ್ ನ ಕೇಳಿರ್ತಾರೆ. ನೀವು ಇವೆಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಡೈರೆಕ್ಟ್ ಆಗಿ ನೀವೇನ್ ಮಾಡ್ಬೋದು, ಈ ಪವರ್ಸ್ ಅನ್ನ ಬರೆಯೋ ಬದಲು 1/64 ಅಂತ ಹೇಳಿ 2 to the power 6 ಬರುತ್ತೆ. 6 is equal to ಏನ್ ಮಾಡ್ಬೋದು, ಟಿ ಅಂತ ಹೇಳಿದ್ರೆ 30 ಸೆಕೆಂಡ್ಸ್ ಕೊಟ್ಟಿದ್ದಾರೆ, ಇದನ್ನ ಟಿ ಹಾಫ್ ಅಂತ ಇಷ್ಟೇ ಮಾಡ್ಕೋಬಹುದು. ಅವೆಲ್ಲ ಬರಿಬೇಕಂತಿಲ್ಲ. ಟಿ ಹಾಫ್ ಇಸ್ ಈಕ್ವಲ್ ಟು 30/6 is equal to ನಿಮ್ಗೆ 5 ಸೆಕೆಂಡ್ ಅಂತ ನಿಮ್ಗೆ ಬರುತ್ತೆ. ಸೊ ದಿ ಆನ್ಸರ್ ಇಸ್ ಆನ್ಸರ್ ಸಿ, 5 ಸೆಕೆಂಡ್. ಸೊ ನೆಕ್ಸ್ಟ್ ನೋಡಿ. ಸೊ ನೆಕ್ಸ್ಟ್ ಟ್ರೈ ಮಾಡಿ. So try next problem. The half-life of isotope of sodium is 15 hours. How much time does it take for 7/8 of the sample of this isotope to decay? ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸಾಲ್ವ್ ಮಾಡಿ, 1 ನಿಮಿಷದಲ್ಲಿ ಆಗ್ಬೇಕು ಅಂತಿಲ್ಲ, ನೀವಾಗೆ ಸಾಲ್ವ್ ಮಾಡಿ. ಲಾಸ್ಟ್ 20 ಸೆಕೆಂಡ್ಸ್. ಒಂದ್ ಸ್ವಲ್ಪ ಪ್ರಾಕ್ಟೀಸ್ ಆಗ್ಬೇಕು. ಪ್ರಾಕ್ಟೀಸ್ ಆದ್ಮೇಲೆ ನಿಮ್ಗೆ ಈಸಿಯಾಗಿ ಬರುತ್ತೆ. T off is equal to 15 hours. ಸೊ ಆನ್ಸರ್ಸ್ ಗಳು ಬರ್ತಾ ಇದೆ. ಸೊ 1 ಮಿನಿಟ್ ಆಯ್ತು. ಬಿ 75 ಅವರ್ಸ್ ಒಬ್ರಿಗೆ ಬಂದಿದೆ. ಸೊ 65 ಅವರ್ಸ್ ಬಂದಿದೆ. ಮತ್ತೆ ಕಳ್ಸಿ, ನಾನು ನೋಡ್ತೀನಿ, ಅದಕ್ಕೇನಿಲ್ಲ. ಅಲ್ಲಿ ಮೆಸೇಜ್ ಅಲ್ಲಿ ಹಾಕಿ. ಆದ್ರೆ ಈಸಿ ಇದೆ ಇದು, ಬಟ್ ಒಂದ್ ಸ್ವಲ್ಪ ಟ್ರಿಕ್ ಇದೆ, ಆಯ್ತಾ? ಸೊ ಇಲ್ಲಿ ನೋಡಿ ಏನ್ ಕೇಳಿದ್ದಾರೆ ಅಂತ ಹೇಳಿ, ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್ ಫಾರ್ 7/8 ಆಫ್ ದಿ ಸ್ಯಾಂಪಲ್ ಆಫ್ ದಿಸ್ ಐಸೋಟೋಪ್ ಟು ಡಿಕೆ. ನಿಮ್ಗೆ ಫಾರ್ಮುಲಾದಲ್ಲಿ ಇದೊಂದು ಅರ್ಥ ಆಗ್ಬೇಕು ನಿಮ್ಗೆ. ಎನ್ ಇಸ್ ಈಕ್ವಲ್ ಟು n0 into 1/2 to the power t divided by t half ಅಂತ ಇದೆ. ಈ n ಅಂತ ಹೇಳಿದ್ರೆ ಇದು ಎಂತ, ನಂಬರ್ ಆಫ್ ಅಟಮ್ಸ್ ಲೆಫ್ಟ್. ಇದು ನನಗೆ ನಂಬರ್ ಆಫ್ ಅಟಮ್ಸ್ ಲೆಫ್ಟ್. ಇದು ನನಗೆ ಇನಿಷಿಯಲ್ ನಂಬರ್ ಆಫ್ ಅಟಮ್ಸ್. ಸೊ ಇನಿಷಿಯಲ್ ನಂಬರ್ ಆಫ್ ಅಟಮ್ಸ್ ಅಂತ ಹೇಳಿದ್ರೆ at t is equal to 0 ಅಲ್ಲಿ. ಇದು ಎಲ್ಲ ಅಂತ ಹೇಳಿದ್ರೆ t is equal to t ಸೆಕೆಂಡ್ಸ್ ಅಲ್ಲಿ. ಬಟ್ ನಮ್ಗೆ ಇಲ್ಲಿ ಪ್ರಾಬ್ಲಮ್ ಅನ್ನು ಏನ್ ಕೊಟ್ಟಿದ್ದಾರೆ ನೋಡಿ, ಸ್ವಲ್ಪ ಟ್ರಿಕ್ ಇದೆ ಅಷ್ಟೇ. ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್ ಫಾರ್ 7/8 ಆಫ್ ದಿ ಸ್ಯಾಂಪಲ್ ಆಫ್ ದಿಸ್ ಐಸೋಟೋಪ್ ಟು ಡಿಕೆ ಅಂತ ಹೇಳಿದ್ರೆ ಇಷ್ಟು ಡಿಕೆ ಆಗಿದೆ. ನಾವಿಲ್ಲಿ ಏನ್ ಮಾಡ್ಬೇಕು, ಎಷ್ಟು ಉಳಿದಿದೆ ಅನ್ನೋದನ್ನ ನಾವು ತಗೋಬೇಕಾಗುತ್ತೆ. ನಿಮ್ 75 ಹೇಗ್ ಬಂದಿರ್ಬೋದು ಅನ್ನೋದಕ್ಕೆ ನಾನು ಆನ್ಸರ್ ಹೇಳ್ತೀನಿ. ಇಲ್ಲ ಎಷ್ಟು ಉಳಿದಿದೆ ಅಂತ ಹೇಳಿದ್ರೆ ನೀವೇನ್ ಬರ್ಕೋಬೇಕು, ನಂಬರ್ ಆಫ್ ಅಟಮ್ಸ್ ಲೆಫ್ಟ್ ಇಸ್ ಈಕ್ವಲ್ ಟು ಇದೇನಾಗ್ಬೇಕಂತ ಹೇಳಿದ್ರೆ 1 - 7/8 ಆಗ. ಎಷ್ಟು ಉಳಿದಿದೆ ಅಂತ ಹೇಳಿದ್ರೆ ಇಷ್ಟು ನನಗೆ ಖಾಲಿ ಆಗಿರ್ಬೇಕು. ಆಮೇಲೆ ನನಗೆ ಏನ್ ಸಿಗುತ್ತೆ, ಉಳಿಯುತ್ತೆ. ಅವಾಗ 1 - 7/8 ಅಂತ ಹೇಳಿದ್ರೆ ಇಟ್ ವಿಲ್ ಬಿ 1/8 ಅಂತ ಆಯ್ತು. ಈಗ 1/8 ಹಾಕೊಂಡ್ ಮಾಡಿದ್ರೆ ಏನಾಗುತ್ತೆ ನಿಮ್ಗೆ, 3 is equal to the answer is 15 divided by it will be t ಬೇಕು ನಿಮ್ಗೆ, t divided by 15 ಅಂತಿದೆ. therefore t is equal to 45 hours will be the answer. ಸೊ 45 ಅಂತ ಹೇಳಿದ್ರೆ 45 hours ಅನ್ನೋದು ನಮ್ಗೆ ಏನಾಗುತ್ತೆ, ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಇದು ಗೊತ್ತಾಗ್ತಿದೆನಾ? ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಹೌ ಮಚ್ ಟೈಮ್ ಡಸ್ ಇಟ್ ಟೇಕ್ ಫಾರ್ 7/8 ಆಫ್ ದಿ ಸ್ಯಾಂಪಲ್ ಆಫ್ ದಿಸ್ ಐಸೋಟೋಪ್ ಟು ಡಿಕೆ.
ಅಂತೇಳಿ ಅವ್ರು ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಇಷ್ಟು ಡಿಕೆ ಆಗ್ತಿದೆ, ಎಷ್ಟು ಉಳಿದಿದೆ ಅಂತ ನೀವು ಮಾಡ್ಬೇಕು. ಸೊ ಎಕ್ಸಾಂಪಲ್, ಸೊ ಅಗೇನ್ ಇಲ್ಲಿ ನನ್ ಇದ್ರೊಳಗೆ ಗ್ಲಾಸ್ ಒಳಗೆ ನನಗೆ ದೇರ್ ಆರ್ 6 ಬಾಲ್ಸ್ ಇದೆ. ಇದು ನ್ಯೂಕ್ಲಿಯರ್ ಅಂತ ತಗೋಬಹುದು. 1 2 3 4 5 6 ಇದೆ. ಸರ್ಟನ್ ಅನ್ನೊಂದು 5 ಸೆಕೆಂಡ್ಸ್ ಒಳಗೆ ನಾ ಏನ್ ಮಾಡ್ತೀನಿ, ಒಂದು 5 ಅಟೆಂಪ್ಟ್ಸ್ ಅನ್ನ ತೆಗಿತೀನಿ. 5 ಅಟೆಂಪ್ಟ್ಸ್ ಅನ್ನ ತೆಗ್ದಾಗ ಇಲ್ಲಿ ಎಷ್ಟು ಉಳಿದಿರುತ್ತೆ, ಇದು ನನಗೆ 1 ನೋಡಿ. ಅವಾಗ ನಾ ಏನ್ ಮಾಡ್ಬೇಕು, 6 - 5 ಮಾಡಿದಾಗ ನಂಬರ್ ಆಫ್ ಅನ್ಡಿಕೇಡ್ ನ್ಯೂಕ್ಲಿಯರ್ ಇಸ್ ಈಕ್ವಲ್ ಟು ನಮಗೆ 1 ಅಂತ ಇದೆ. ಈ ವ್ಯಾಲ್ಯೂನ ತಗೋಬೇಕು. ಡಿಕೆ ಆಗಿರೋದನ್ನ ತಗೋಬಾರ್ದು, ಎಷ್ಟು ಉಳಿದಿದೆಯೋ ಅದನ್ನ ನೀವು ತಗೋಬೇಕು. ಸೊ ಅದಕ್ಕೆ ಅದು ಆನ್ಸರ್, ದಟ್ ಈಸ್ ದಿ ಆನ್ಸರ್. ಮಾಡಿದ್ರ ಎಲ್ರು ಮಾಡಿದ್ರ? ಸೊ ಎಲ್ಲ ಮಾಡಿದ್ರ? ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಸೊ ಇನ್ನು 10 ಮಿನಿಟ್ಸ್ ಉಳಿದಿದೆ ಅಂತ ಹೇಳ್ತಿದೆ. ಸೊ ಇನ್ನೊಂದ್ಸತಿ ಬೇಕಾದ್ರೆ ನಾವು ಸ್ಟಾರ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. So next problem, if 20 gram of radioactive substance due to the radioactive decay reduces to 10 gram in 4 minutes, then in what time 80 gram of same sample will reduce to 10 gram? So ಎಷ್ಟು ಟೈಮ್ ಅಲ್ಲಿ ನಮಗೆ ರೆಡ್ಯೂಸ್ ಆಗುತ್ತೆ ಅಂತ ಅವರು ಕೇಳ್ತಾ ಇದ್ದಾರೆ. ಟ್ರೈ ಮಾಡಿ. ಸೊ 20 ಗ್ರಾಮ್ ಇರೋದು, ಸೊ 20 ಗ್ರಾಮ್ ನನಗೆ 10 ಗ್ರಾಮ್ ಆಗ್ತಾ ಇದೆ. ಸೊ 10 ಗ್ರಾಮ್ ಆಗ್ತದೆ, ಎಕ್ಸಾಕ್ಟ್ ಆಗಿ ಹಾಫ್ ಆಗ್ತಾ ಇದೆನಾ? ಹಾಫ್ ಆಗ್ತಾ ಇದೆ. 4 ಮಿನಿಟ್ಸ್ ಕೊಟ್ಟಿದ್ದಾರೆ. ದಿಸ್ ಟಿ ಹಾಫ್ ಇಸ್ ಈಕ್ವಲ್ ಟು 4 ಮಿನಿಟ್ಸ್ ಅಂತ ಆಯ್ತು. ಹಾಫ್ ಲೈಫ್ ಕೊಟ್ಟಿಲ್ಲ ಅಂತ ಅನ್ಕೋಬೇಡಿ. 20 ಗ್ರಾಮ್ ಇತ್ತು, 10 ಗ್ರಾಮ್ ಆಗ್ತಿದೆ. ಎಷ್ಟು ನಿಮಿಷದಲ್ಲಿ ಆಗ್ತಿದೆ? 4 ಮಿನಿಟ್ಸ್ ಅಲ್ಲಿ ಆಗ್ತಿದೆ ಅಂತ ಹೇಳಿದ್ರೆ ಟಿ ಹಾಫ್ ಇಸ್ ಈಕ್ವಲ್ ಟು ನನಗೆ 4 ಮಿನಿಟ್ಸ್ ನನಗೆ ಸಿಗುತ್ತೆ. ಓಕೆ, 16 ಸೆಕೆಂಡ್ಸ್ ಅಂತ ಒಂದು ಆನ್ಸರ್ ಬಂದಿದೆ. ಸೊ ಭಾನು ಪ್ರಕಾಶ್. ಸೊ ನೋಡುವ 16 ಅಂತ. ದೆನ್ ಇನ್ ವಾಟ್ ಟೈಮ್ 80 ಗ್ರಾಮ್ ಆಫ್ ದಿ ಸೇಮ್ ಸಬ್ಸ್ಟೆನ್ಸ್ ವಿಲ್ ರೆಡ್ಯೂಸ್ ಟು 10 ಗ್ರಾಮ್? ಸೊ ಒನ್ ಆನ್ಸರ್ ಬಂದಿದೆ 16. minutes. So okay, all the answers are in minutes only. So 16 minutes. ಈಸಿ ಇದೆ ನೋಡಿ. ಅದು ನೋಡಕ್ ನಂಬರ್ಸ್ ಗಳು ನಮಗೆ ಜಾಸ್ತಿ ಅನ್ಸಿದೆ. ಅತಿಯಾ 16 minutes, ಜೀಶಾನ್ 20 minutes. ನೋಡೋಣ ಯಾರ ಆನ್ಸರ್ ಸರಿ ಇದೆ ಅಂತ ಹೇಳಿ. ಸೊ ಟೈಮರ್ಸ್ ಸೆಟ್ ಆಗಿರ್ಲಿಲ್ಲ. ಸೊ ಅಗೇನ್ 1 minutes ಕೊಟ್ಟಿದ್ದೀನಿ. ಈಸಿ ಇದೆ. ಅಲ್ಲಿ 10 80 ಅಂತ ಕೇಳಿದ್ರೆ ನಿಮ್ಗೆ ಜಾಸ್ತಿ ಅಂತ ಅನ್ಸುತ್ತೆ. ದೀಕ್ಷಿತಾ 16 minutes, ಅತಿಯಾ 16 minutes, ಜೀಶಾನ್ 20 minutes, ಭಾನು ಪ್ರಕಾಶ್ 16 minutes. ಸೊ ಓಕೆ, ಇದನ್ನ ನೀವು ನೋಡಬಹುದು. ಸೊ ಇಲ್ಲಿ ಏನ್ ಹೇಳಿದ್ದಾರೆ ನನಗೆ, ಲಾಸ್ಟ್ ಇದು ನನಗೆ ಇಂಪಾರ್ಟೆಂಟ್. ಫಸ್ಟ್ ನನಗೆ ಹಾಫ್ ಲೈಫ್ ಯಾವ್ದು ಅಂತ ಗೊತ್ತಾದ್ಮೇಲೆ ಇದು ನನಗೆ ಇಂಪಾರ್ಟೆಂಟ್ ಆಗಿದೆ. ದೆನ್ ಇನ್ ವಾಟ್ ಟೈಮ್ 80 ಗ್ರಾಮ್ ಆಫ್ ದಿ ಸೇಮ್ ಸಬ್ಸ್ಟೆನ್ಸ್ ವಿಲ್ ರೆಡ್ಯೂಸಸ್ ಟು 10 ಗ್ರಾಮ್ ಅಂತ ಹೇಳಿ ಇನಿಷಿಯಲ್ ನಂಬರ್ ಏನಾಗ್ಬೇಕು, n0 is equal to ನನಗೆ 80 ಆಗ್ಬೇಕು, n is equal to ನನಗೆ 10 ಆಗ್ಬೇಕು. ಅವಾಗ ಇದನ್ನ ಬರ್ಕೋಬಹುದು ನೀವು. 10 is equal to, ಸೊ ಫಾರ್ಮುಲಾ ಬರ್ದ್ರೆ n is equal to n0 into 1/2 to the power of ನನಗೆ t divided by t of ಅಂತ ತಗೋಬಹುದು. ಸೊ n ಅಷ್ಟಿದೆ ನನಗೆ, n is equal to 10 ಆಯ್ತು. 10 is equal to 80 is equal to 1/2 to the power of t ವ್ಯಾಲ್ಯೂ ನಿಮ್ಗೆ ಬೇಕು. ಹಾಫ್ ವ್ಯಾಲ್ಯೂ ಇದೆಷ್ಟಿದೆ, ಇದು ನನಗೆ 4 minutes ಅಂತ. ಇದನ್ನ ಈ ಕಡೆ ತಗೊಂಡ್ರೆ ಏನಾಯ್ತು, ಇಟ್ ಇಸ್ 1/8 ಆಯ್ತಾ. ಸೊ 1/8 ಅಂತ ಹೇಳಿದ್ರೆ ಇಟ್ ಇಸ್ 1/2 to the power of 3 ಆಯ್ತಾ. ಸೊ ಇಸ್ ಈಕ್ವಲ್ ಟು t divided by 4 ಅಂತ ಆಯ್ತು. therefore t is equal to t divided by 4 is equal to ನಿಮ್ಗೆ ಎಷ್ಟು ಬರುತ್ತೆ, 3 ಬರುತ್ತೆ. therefore t is equal to 4 into 3, it will be 12 seconds, sorry 12 minutes. ಯಾಕೆ ಏನಾಗ್ತಿದೆ, ಯಾರೋ ಆನ್ಸರ್ ಹೇಳಿಲ್ಲಲ್ಲ. ಸೊ ಎಲ್ಲ 16 ಬಂದಿದೆ, 12 ಒಬ್ಬರದು ಬಂದಿಲ್ಲ. ಸೊ ಎಲ್ಲಿ ಮಿಸ್ಟೇಕ್ ಮಾಡಿದಿರಿ ಅಂತ ನೋಡಿ. ಮಿಸ್ಟೇಕ್ ಎಲ್ಲಿ ಮಾಡಿದ್ದೀರಾ?
ಸೊ ನೋಡಿ ಮಿಸ್ಟೇಕ್ ಎಲ್ಲಾಗಿದೆ ಅಂತ ನೋಡಿ. ಇದು ಅರ್ಥ ಆಯ್ತಾ ಹೇಗೆ ಅಂತ? ಗೊತ್ತಾಯ್ತಾ? ಅದು n ನಾಟ್ ಇಸ್ ಈಕ್ವಲ್ ಟು 80 ಆಗ್ಬೇಕು, n ಇಸ್ ಈಕ್ವಲ್ ಟು ನಿಮ್ಗೆ 10 ಆಗ್ಬೇಕು. ಸೊ ಏನಾಯ್ತು ನಿಮ್ಗೆ 10 ಡಿವೈಡ್ ಬೈ 80 ಬರುತ್ತೆ. 10 ಡಿವೈಡ್ ಬೈ 80 ಅಂತ ಹೇಳಿದ್ರೆ 1 ಡಿವೈಡ್ ಬೈ 8 ಆಯ್ತು. ಅದನ್ನ 1 ಡಿವೈಡ್ ಬೈ 2 ಟು ದಿ ಪವರ್ 3 ಅಂತ ಬರ್ಕೋಬೇಕು. ಪವರ್ಸ್ ಅನ್ನ ಈಕ್ವೇಟ್ ಮಾಡಿದ್ರೆ t ಡಿವೈಡ್ ಬೈ 4 ಇಸ್ ಈಕ್ವಲ್ ಟು 3, therefore t ಇಸ್ ಈಕ್ವಲ್ ಟು 12 ಮಿನಿಟ್ಸ್ ಅಂತ ಆಗುತ್ತೆ. ಸೊ ದಿ ಆನ್ಸರ್ ಇಸ್ 12 ಮಿನಿಟ್ಸ್. ತಪ್ಪು ಮಾಡಿದ್ರೆ ಒಂದು ಸರಿ ಮಾಡ್ಕೊಳ್ಳಿ, ಟ್ರೈ ಮಾಡ್ತಿದ್ದೀರಾ, ದಟ್ ಇಸ್ ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ನೋಡಿ ಇದನ್ನ ಟ್ರೈ ಮಾಡಿ ನೋಡೋಣ. ಪರ್ಸೆಂಟೇಜ್ ಮಾಡದೇ ಇದ್ದು ಪರವಾಗಿಲ್ಲ, ಇದನ್ನ ಟ್ರೈ ಮಾಡಿ. 60 seconds. A radioactive substance have half-life of 60 minutes. After 3 hours, the fraction of the atom that have decayed would be. The fraction of the atoms that have decayed. So, ಎಷ್ಟು atoms ಗಳು ನನಗೆ decay ಆಗ್ತಿದೆ, fraction ಅನ್ನು ನೀವೇನ್ ಮಾಡಬೇಕು, find out ಮಾಡಬೇಕು. ಟ್ರೈ ಮಾಡಿ ಏನ್ ಆನ್ಸರ್ ಬರುತ್ತೆ ಅಂತ ನೋಡಿ. ಎಷ್ಟು ಫ್ರಾಕ್ಷನ್ ಆಫ್ ಅಟಮ್ಸ್ ಗಳು ಡಿಕೆ ಆಗುತ್ತೆ ಅನ್ನೋದನ್ನ ವ್ಯಾಲ್ಯೂ ಬೇಕು. 12.5%. ಸೊ ಒನ್ ಆನ್ಸರ್ 12.5%. ಅತಿಯ 12.5%. ಸೊ ಮತ್ತೆ ಮಾಡಿ ಟ್ರೈ ಮಾಡಿ, ಆದಷ್ಟು ಫಾಸ್ಟ್ ಆಗಿ ಮಾಡೋದಕ್ಕೆ ಟ್ರೈ ಮಾಡಿ, ತಪ್ಪು ಮಾಡಬೇಡಿ ಅಷ್ಟೇ. ಇಲ್ಲ ಸ್ಲೋ ಆಗೇ ಮಾಡಿ, ಒಟ್ಟು ನೀವು ಮಾಡಿದ್ವಿ ಅಂತ ನಿಮಗೆ ಗೊತ್ತಾಗ್ಬೇಕು. ದೀಕ್ಷಿತಾ ಎ, ಓಕೆ 12.5%. ಆಯ್ತಾ? ಸೊ ಜೀಶಾಂತ್ ಆನ್ಸರ್ ಬಂದಿಲ್ಲ, ಪ್ರಭಾ ಆನ್ಸರ್ ಬಂದಿಲ್ಲ, ಭಾನು ಪ್ರಕಾಶ್ ಟ್ರೈ ಮಾಡಿ. ಸೊ ಆನ್ಸರ್ ಎ, ಸೊ ಆಪ್ಷನ್ ಸಿ, ಸೊ 8.5%. ಸೊ ಭಾನು ಪ್ರಕಾಶ್ 8.5%. ಸೊ ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಏನ್ ಕೊಟ್ಟಿದ್ದಾರೆ, ಟಿ ಹಾಫ್ ಕೊಟ್ಟಿದ್ದಾರೆ. ಟಿ ಹಾಫ್ ಇಸ್ ಈಕ್ವಲ್ ಟು 60 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. ಟಿ ಹಾಫ್ ಇಸ್ ಈಕ್ವಲ್ ಟು 60 ಮಿನಿಟ್ಸ್. ಆಫ್ಟರ್ 3 hours ದಿ ಫ್ರಾಕ್ಷನ್ ಆಫ್ ದಿ ಅಟಮ್ ದಟ್ ಹ್ಯಾವ್ ಡಿಕೇಡ್ ವುಡ್ ಬಿ. ಎಷ್ಟು ನನಗೆ ಫ್ರಾಕ್ಷನ್ ಆಫ್ ಅಟಮ್ಸ್ ಗಳು 3 hours ಆದ್ಮೇಲೆ ಡಿಕೆ ಆಗ್ತಿದೆ ಅಂತ ಹೇಳಿದ್ರೆ ಟಿ ಇಸ್ ಈಕ್ವಲ್ ಟು 3 hours ನನಗೆ ಕೊಟ್ಟಿದ್ದಾರೆ. ಓಕೆ, ಇಸ್ ಈಕ್ವಲ್ ಟು 3 hours. ಸೊ ಇಲ್ಲೇನ್ ಮಾಡ್ಬೇಕು ನೀವು, ಇಲ್ಲೇನ್ ನಂಬರ್ ಫ್ರಾಕ್ಷನ್ ಅಂತ ಹೇಳಿದ್ರೆ ದಿ ಫ್ರಾಕ್ಷನ್ ಆಫ್ ನಂಬರ್ ಆಫ್ ಅಟಮ್ಸ್ ಅಂತ ಹೇಳಿದ್ರೆ ಫ್ರಾಕ್ಷನ್, ದಿ ಫ್ರಾಕ್ಷನ್ ಆಫ್ ಅಟಮ್ಸ್ ಡಿಕೇಡ್ ಇಸ್ ಈಕ್ವಲ್ ಟು, ಇದು ಏನಾಗಿರುತ್ತೆ ಅಂತ ಹೇಳಿದ್ರೆ 1 ಮೈನಸ್ ಎನ್ ಡಿವೈಡ್ ಬೈ ಎನ್ ನಾಟ್. ಅಲ್ಲಿ ಮೊದಲಿರೋ ಪ್ರಾಬ್ಲಮಿಗೆ ಈ ಪ್ರಾಬ್ಲಮಿಗೆ ನೋಡಿ, ಇಲ್ಲಿ ಏನ್ ಕೇಳಿದ್ರೆ ಡಿಕೇಡ್ ಅಂತ ಕೇಳಿದ್ದಾರೆ. ಸೊ ಡಿಕೇಡ್ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, 1 ವಿಲ್ ಬಿ ದಿ ಕಂಪ್ಲೀಟ್ ಆಯ್ತು. ಇಲ್ಲಿ ಫ್ರಾಕ್ಷನ್ 1 ಮೈನಸ್ ಎನ್ ಅಂತ ಹೇಳಿದ್ರೆ ಎಷ್ಟಿದೆ ಅನ್ನೋದನ್ನ ಮಾಡ್ಕೋಬೇಕು. ಸೊ ಇದನ್ನ ಮಾಡ್ಕೊಂಡೋಗಿ ಎನ್ ಡಿವೈಡ್ ಬೈ ಎನ್ ನಾಟ್ ಅಂತ ಹೇಳಿ ಇಟ್ ಇಸ್ 1 ಡಿವೈಡ್ ಬೈ 2 ಟು ದಿ ಪವರ್ ಟಿ ಡಿವೈಡ್ ಬೈ ಟಿ ಹಾಫ್. ಯಾಕಂತ ಹೇಳಿದ್ರೆ ಎನ್ ಈಸ್ ಈಕ್ವಲ್ ಟು ಎನ್ ನಾಟ್ ಇಂಟು 1 ಡಿವೈಡ್ ಬೈ 2 ಟು ದಿ ಪವರ್ ಇದು ನನಗೆ ಟಿ ಡಿವೈಡ್ ಬೈ ಟಿ ಹಾಫ್ ಅಂತ ಆಗುತ್ತೆ. ಸೊ ಎನ್ ಡಿವೈಡ್ ಬೈ ಎನ್ ನಾಟ್ ಇಸ್ ಈಕ್ವಲ್ ಟು ವ್ಯಾಲ್ಯೂ ನನಗೆ ಇಷ್ಟ ಆಯ್ತು. ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 1 ಮೈನಸ್ 1 ಬೈ 2 ಇಂಟು ಈ ಟಿ ವ್ಯಾಲ್ಯೂ ಎಷ್ಟಿದೆ, ಇಟ್ ಇಸ್ 3 hours ಇದೆನಾ. ಸೊ 3 hours ಅಂತ ಹೇಳಿದ್ರೆ ಮಿನಿಟ್ಸ್ ಗೆ ಅದನ್ನ ಕನ್ವರ್ಟ್ ಮಾಡ್ಕೋಬಹುದಾ. ಸೊ ಮಿನಿಟ್ಸ್ ಗೆ ಕನ್ವರ್ಟ್ ಮಾಡಿದ್ರೆ ಸೊ 1 hour ಗೆ 60 minutes ಅಂತಿದೆ. ಸೊ ಇಟ್ ವಿಲ್ ಬಿ 3 into 60 minutes, that will be 180 ಅಂತ ಆಗುತ್ತೆ. 180 divided by t half. So t half ವ್ಯಾಲ್ಯೂ ಎಷ್ಟಿದೆ, t half is equal to 60 ಅಂತಿದೆ. ಅವಾಗ ಏನಾಗುತ್ತೆ, is equal to 1 minus 1 divided by 2 to the power ನಿಮ್ಗೆ ಎಷ್ಟಾಗುತ್ತೆ, ನಿಮ್ಗೆ ಇಲ್ಲಿ 3 ಸಿಗುತ್ತೆ. ಸರಿನಾ, 60 ones are 63s are. So 1 divided by 2 to the power 3 ಅಂತ ಹೇಳಿದ್ರೆ 1 minus 1 divided by 8 ಅಂತ ಆಯ್ತು. Therefore it will be 7 divided by 8 ಅಂತ ಆಯ್ತು.
ಇದರದ್ದು ಪರ್ಸೆಂಟೇಜ್ ಮಾಡ್ಬೇಕು. ಸೊ ಪರ್ಸೆಂಟೇಜ್ ಅಂದ್ರೆ ಏನ್ ಮಾಡ್ಬೇಕು, ಇಟ್ ಇಸ್ 7/8 ಇಂಟು ಯು ಹ್ಯಾವ್ ಟು ಟೇಕ್ ಇಟ್ ಆಸ್ 100 ಅಂತ ಮಾಡ್ಬೇಕು. ಸೊ ಮಾಡಿದ್ರೆ ಎಷ್ಟು ಬರುತ್ತೆ, ಸೊ ಇಟ್ ಇಸ್ 8 1s. ಸೊ ಮಾಡ್ತಾ ಹೋದ್ರೆ ಯು ಆರ್ ಗೆಟಿಂಗ್, ಸೊ 8 1s ಮಾಡಿ, ಸೊ 8 1s ಆಯ್ತು, ಇಲ್ಲಂಗೆ 2 ಉಳಿತು. ಸೊ 8 3s ತಗೊಳ್ತೀರಾ, ಸೊ ಇಟ್ ವಿಲ್ ಬಿ ತಗೊಂಡಾಗ ನಿಯರ್ಲಿ ಇಟ್ ವಿಲ್ ಬಿ 87.5 ನಿಮ್ಗೆ ಪರ್ಸೆಂಟ್ ಬರುತ್ತೆ. ನಾಟ್ 8.5, ಇಟ್ ವಿಲ್ ಬಿ 87.5 ನಿಮ್ಗೆ ಪರ್ಸೆಂಟೇಜ್ ಬರುತ್ತೆ. ಇದು ನನಗೆ ಇಂಪಾರ್ಟೆಂಟ್. ನೀವು ಇಲ್ಲಿ ತಗೊಂಡಿರೋ ತಪ್ಪಾದ್ರೆ, ಇಲ್ಲಿ ಡಿಕೇಡ್ ವುಡ್ ಬಿ ಅಂತಿದೆಲ್ಲ, ಇದು ನೀವು ತಗೊಂಡಿರೋದು ತಪ್ಪಾದ್ರೆ ಅಲ್ಲಿಗೆ ನನಗೆ ಆನ್ಸರ್. ಅನ್ಡಿಕೇಡ್ ಅಂತ ಕೊಟ್ಟಾಗ ನೀವೇನ್ ಮಾಡ್ಬೋದಿತ್ತು, ಎಷ್ಟು ಉಳಿದಿದೆ ಅದ್ರಲ್ಲಿ ತಗೋಬಹುದಿತ್ತು. ಇಲ್ಲಿ ಎಷ್ಟು ನಿಮ್ಗೆ ಫ್ರಾಕ್ಷನ್ ಆಗಿದೆ, ಅನ್ಡಿಕೇಡ್ ಅಂತ ಅನ್ಡಿಕೆ ಆಗಿರೋದು 1/8, ಬಟ್ ನಿಮ್ಗೆ ಕೇಳ್ತಿರೋದು ಡಿಕೆ ಆಗಿರೋದು ಏನಾಗುತ್ತೆ, ಇಟ್ ಇಸ್ 7/8 ಆಗ್ತಿದೆ. ಇದರದ್ದು ನೀವೇನ್ ಮಾಡ್ಬೇಕು, ಪರ್ಸೆಂಟೇಜ್ ಅನ್ನ ತಗೋಬೇಕು. ಸೊ ದಿ ಆನ್ಸರ್ ಏನಾಗುತ್ತೆ, ಆನ್ಸರ್ ವಿಲ್ ಬಿ 87.5.